ಅಜ್ಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಬೆಂಕಿ ಹತ್ತಿದಾಗ ಬಾವಿ ತೋಡುವಂತ ಕೆಲಸವನ್ನ ಮಾಡ್ತಾ ಇರತ್ವೆ ಎಲ್ಲಾ ಸರ್ಕಾರಗಳದ್ದಷ್ಟೇ. ಅದು ಕಾಂಗ್ರೆಸ್ ಇದ್ದಾಗಲೂ ಆಗಿರಬಹುದು, ಬಿಜೆಪಿ ಆಗಿರಬಹುದು. ಹೋರಾಟವನ್ನ ಮಾಡಿ ದಂಗೆ ಎದ್ದು ಜನ ಬೀದಿಗಿಳಿದ ನಂತರ ಎಚ್ಚರಿಕೆಯನ್ನ ತಗೊಳ್ಳುತ್ತಾರೆ. ಯಾಕೆ ಅಂತಂದ್ರೆ ಈಗಲೂ ಕೂಡ ಹಾಗೆ ಆಗಿದೆ. ಹಿಂಸಾಚಾರಕ್ಕೆ ಕಾಕ್ರೋಚ್ ಜನತಾ ಪಾರ್ಟಿಯ ಪ್ರತಿಭಟನೆ ತಿರುಗಿತು. ಪೊಲೀಸರ ಮೇಲೆ ಕಲ್ಲು ತೂರಿದ್ರು ಸಿಜೆಪಿ ಕಾರ್ಯಕರ್ತರು. ಅದಾದ ನಂತರ ಕೇಂದ್ರ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಆಗ್ರಹಿಸಿದ್ರು. ಈಗ ಧರ್ಮೇಂದ್ರ ಪ್ರಧಾನ್ ಅವರನ್ನ ಕರೆಸಿ ಮಾತನಾಡ್ತಾ ಇದ್ದಾರೆ ಅಮಿತ್ ಶಾ ಅವರು. ಪಿಯೂಷ್ ಗೋಯಲ್, ಕಿರಣ್ ರಿಜಿಜು ಸಹ ಇದರಲ್ಲಿ ಭಾಗಿಯಾಗಿದ್ದಾರೆ. 3 ಗಂಟೆ ಈ ಸಭೆಯನ್ನ ನಡೆಸಿದಾರಂತೆ. 3.5 ಗಂಟೆ ಈ ಕೆಲಸವನ್ನ ಅವತ್ತೇ ಮಾಡಿಬಿಟ್ಟು ಧರ್ಮೇಂದ್ರ ಪ್ರಧಾನ್ ಅವರಿಗೆ ಹೋಗ್ರಿ, ಅಲ್ಲಿ ಹೋರಾಟವನ್ನ ಮಾಡ್ತಾ ಇದ್ದಾರೆ, ಆ ಹೋರಾಟವನ್ನ ಮಾಡ್ತಾ ಇದ್ದವ್ರ ಜೊತೆಗೆ ಮಾತನಾಡ್ಕೊಂಡು ಬನ್ನಿ, ನಿಮ್ಮ ಮೇಲೆ ಅಲಿಗೇಷನ್ ಬರ್ತಾ ಇದೆ, ಇದ್ಯಾವುದು ಕೂಡ ಇಲ್ಲ, ಅಲ್ಲಿ ಹೋರಾಟ ಆಗಬೇಕು, ಬೆಂಕಿ ಹಿಡ್ಕೊಂಡು ನಿಲ್ಲಬೇಕು, ದೇಶದ ಮಾನ ಮರ್ಯಾದೆ ಹರಾಜಾಗಬೇಕು, ಅಲ್ಲಿಯವರೆಗೂ ಕೂಡ ಯಾರಿಗೂ ಯಾವ ರೀತಿಯಾಗಿ ಬುದ್ಧಿ ಬರೋದಿಲ್ಲ. ಒಬ್ಬ ವ್ಯಕ್ತಿಗೋಸ್ಕರ ಯಾಕಿಷ್ಟೊಂದು ಹಠಕ್ಕೆ ಹಿಡ್ಕೊಂಡಿದ್ದಾರೋ, ಯಾಕಿಷ್ಟೊಂದು ಪ್ರತಿಷ್ಠೆಯಲ್ಲಿದ್ದಾರೋ ಈಗಲೂ ಕೂಡ ಅರ್ಥ ಆಗ್ತಿಲ್ಲ. 3.5 ಗಂಟೆ ಸಭೆಯನ್ನ ಮಾಡಿದಾರಂತೆ ಪಿಯೂಷ್ ಗೋಯಲ್ ಮತ್ತು ಕಿರಣ್ ರಿಜಿಜು ಧರ್ಮೇಂದ್ರ ಪ್ರಧಾನ್ ಅವ್ರನ್ನ ಕರೆಸಿ. ಈ ಕೆಲಸವನ್ನ ಅವತ್ತೇ ಮಾಡಿದಿದ್ರೆ ಏನಾಗ್ತಿತ್ತು, ಯಾಕೆ ಎಚ್ಚೆತ್ಕೊಳ್ಳೋದಿಲ್ಲ?